ತೀರ್ಪನ್ನು ಕೂಡ ಸಂಭ್ರಮ ಪಟ್ಟಿಲ್ಲ. ಆದರೆ ಯಾವುದೋ ಒಂದು ಅನಾವಶ್ಯಕವಾದಂತಹ ವ್ಯಕ್ತಿಯ ಹೇಳಿಕೆಗೆ ಇವತ್ತು ಇಡೀ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಚಾಲಕ ಸಂಘಟನೆಗಳು ಕೂಡ, ಚಾಲಕರು ಎಲ್ಲರೂ ಕೂಡ ಉದ್ವೇಗಕ್ಕೆ ಒಳಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದೀರ. ನಾವು ಕೂಡ ನಿನ್ನೆನೂ ಕೂಡ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ವಿ. ಆದರೆ ನಾನು ಇವತ್ತು ಹೇಳ್ತಕ್ಕಂಥದ್ದು ಏನು ಅಂದರೆ, ನಾವು ಎಷ್ಟು ಅವರ ಹೇಳಿಕೆಯನ್ನು ವಿರೋಧ ವ್ಯಕ್ತಪಡಿಸಿ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದಷ್ಟು ಕೂಡ ಅವರು ಟೆಂಪ್ಟ್ ಆಗೋದಕ್ಕಿಂತ ನಮ್ಮನ್ನೇ ಒಂದು ರೀತಿ ಮೂರ್ಖರನ್ನು ಮಾಡುವ ವ್ಯವಸ್ಥೆಗೆ ತಂದು ನಿಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಈ ವಿಡಿಯೋ ಮುಖಾಂತರವಾಗಿ KN ಜಗದೀಶ್ ತಾವು ಸೋ ಕಾಲ್ಡ್ ಆಗಿ ಇದೇ ಚಾಲಕರನ್ನ ಇಟ್ಕೊಂಡು ಹೇಗೆ ಬೆಳೆದ್ರಿ ಅಂತಕ್ಕಂಥದ್ದನ್ನ ಇವತ್ತೆಲ್ಲ ಚಾಲಕರುಗಳು ತಾವೇನು 2019ರಲ್ಲಿ JC ರೋಡ್ನಲ್ಲಿ ಒಬ್ಬ ಟ್ರಾಫಿಕ್ ಪೊಲೀಸು ಕ್ಯಾಬಿನ್ ಒಳಗಡೆಗೆ ನುಗ್ಗಿ ತಾವು ಹಾಕೊಂಡಿರ್ತಕ್ಕಂಥ ಶೂನಲ್ಲಿ ಚಾಲಕರಿಗೆ ಒದಿತಾರೆ. ತಾವು ಅವತ್ತಿನವರೆಗೂ ಕೂಡ ಯಾವ ಗುಹೆಯಲ್ಲಿ ಅಡಗಿದ್ರಿ ಅಂತ ಗೊತ್ತಿರಲಿಲ್ಲ. ಅವತ್ತು ಇದೇ ಚಾಲಕನ್ನ ಇಟ್ಕೊಂಡು ತಾವು ಹೀರೋ ಆಗಿ ಬೆಳೆದವರು. ಇವತ್ತು ತಾವು ಬಿಗ್ ಬಾಸ್ಗೆ ಹೋದಾಗ ಆಗ್ಬೋದು, ಹಲವಾರು ಇವತ್ತು ನಿನ್ಗೇನು ಫಾಲೋವರ್ಸ್ ಇದ್ದಾರಲ್ಲ, ನಿನ್ನ ಅರ್ಧ ಫಾಲೋವರ್ಸು ಇದೇ ವೃತ್ತಿಯಲ್ಲಿ ಇರ್ತಕ್ಕಂಥವರೇ ಇರೋದು. ಆದರೆ ಇದೇ ವೃತ್ತಿಯಲ್ಲಿ ಇರ್ತಕ್ಕಂಥವ್ರನ್ನ ತಾವು ಇಷ್ಟು ಹೀನಾಯವಾಗಿ ಕಾಣ್ತೀಯ ಅಂದರೆ, ಸೋ ಕಾಲ್ಡ್ ಜಗದೀಶ್, ನೀನು ಹೇಳ್ಕೊಳ್ತೀಯಲ್ಲಪ್ಪ ನಾನು CM ಕ್ಯಾಂಡಿಡೇಟ್, ಫಸ್ಟು ನಿನ್ನ ಮನೆ ಬಾಕ್ಲಲ್ಲಿರೋದು ಕಸನ ಕ್ಲೀನ್ ಮಾಡ್ತು, ಆಮೇಲೆ ನೀನು CM ಕ್ಯಾಂಡಿಡೇಟ್ ಆಗ್ತೀಯೋ ಇಲ್ಲ ಲೋಫರ್ ಕ್ಯಾಂಡಿಡೇಟ್ ಆಗ್ತೀಯೋ ಅದನ್ನು ಆಮೇಲೆ ಮುಂದೆ ತೀರ್ಮಾನ ಮಾಡೋಣ. ನಾನು ಹೇಳ್ತಕ್ಕಂಥದ್ದು ಸ್ನೇಹಿತರೆ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾರೇ ಚಾಲಕರಿಗೆ ಅವನು ಎಲ್ಲೇ ಸಿಕ್ಕಲಿ ಮಸಿ ಬಳಿರಿ. ತಾವೆಲ್ಲರೂ ಕೂಡ ವಾಹನಗಳಲ್ಲಿ ಒಂದು 100 ಗ್ರಾಮ್ ಪೇಂಟನ್ನು ತೆಗೆದಿಟ್ಕೊಂಡಿರಿ. ಅವನು ಎಲ್ಲಿ ಸಿಗ್ತಾನೆ ಅಲ್ಲಿ ಮಸಿ ಬಳಿರಿ. ಮುಂದೆ ಬರ್ತಕ್ಕಂಥ ಕಾನೂನು ತೊಡಕುಗಳನ್ನ ಈ ಕಾನೂನು ವ್ಯವಸ್ಥೆ ಒಳಗಡೆ ನಾವು ನೋಡಿದ್ದೀವಿ, ಏನೆಲ್ಲ ಆಗ್ತದೆ ಅಂತಕ್ಕಂಥದ್ದನ್ನ. ಯಾವುದೇ ತೊಂದರೆ ಆಗಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ. ಅವನು ಎಲ್ಲಿ ಸಿಗ್ತಾನೆ ಅಲ್ಲಿ ನೀವು ಮಸಿ ಬಳದಾದ್ಮೇಲೆ ಆದರೂ ಕೂಡ ವಿಡಿಯೋ ಮಾಡಿ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುವಂಥ ಕೆಲಸ ಮಾಡಿ, ಇಲ್ಲ ನಮಗೆ ಕಳಿಸ್ಕೊಡೋಂಥ ಕೆಲಸ ಮಾಡಿ. ನಾವು ಪ್ರಮೋಟ್ ಮಾಡ್ತೀವಿ ಆ ವಿಡಿಯೋಗಳನ್ನು. ಇಡೀ ಚಾಲಕ ವರ್ಗವನ್ನು ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ತೋರ್ಪಡಿಸ್ಬೇಕು. ಹಾಗಾಗಿ ಇವನು ಏನು ಕರ್ನಾಟಕ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪಿನ ವಿರುದ್ಧವಾಗಿ ನಿಂತಿರ್ತಕ್ಕಂತಹ ವ್ಯಕ್ತಿಗೂ ಕೂಡ ಚಾಲಕ ವೃತ್ತಿ ಇವತ್ತು ಬೆಂಗಳೂರಿನಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಅಂಥ ಒಂದು ದೊಡ್ಡ ವೃತ್ತಿಯನ್ನೇ ಇವನು ಅವಮಾನಕರ ರೀತಿಯಲ್ಲಿ ಬಿಂಬಿಸ್ತಾನೆ ಅಂದರೆ ಇವನನ್ನು ಎಲ್ಲೂ ಕೂಡ ಬಿಡ್ಕೊಡ್ದು. ಇವನು ಕೊಡಗೇಹಳ್ಳಿಯಿಂದ ಕೋರ್ಟ್ಗೆ ಹೋಗೋ ದಾರಿನಲ್ಲಿ 10 ಬಾರಿ ಇವನ ಮುಖಕ್ಕೆ ಕಪ್ಪು ಮಸಿ ಬಳಿಯುವಂತಹ ಕೆಲಸ ಮಾಡಬೇಕು ಅಂತೇಳಿ ನಾನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಚಾಲಕರಿಗೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಸ್ನೇಹಿತರೆ.